ಹಲೋ ಗೈಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು 2 ಟ್ರೇಡ್ ನ ತಗೊಂಡೆ. ಒಂದು ಆಪ್ಷನ್ ಬೈ ಮಾಡಿದೆ, ಇನ್ನೊಂದು ಆಪ್ಷನ್ ಸೆಲ್ ಮಾಡಿದೆ. ಸೊ ನಾನು ಎಲ್ಲಿ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಾವು ಕಾಲ್ ಸೈಡ್ ಟ್ರೇಡ್ ಮಾಡೋದಿದ್ರೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಹೇಳಿದ್ವಿ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬಂದ್ಬಿಡುವ. ಸೊ ನೋಡಿ, ನಾನು ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದಿದ್ದೆ. ಐ ಥಿಂಕ್ ಒಂದು ಈ ಪೊಸಿಷನ್ ಅಲ್ಲಿ ಇತ್ತು ನಮ್ಮ ನಿಫ್ಟಿ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ. ನಾನು ಅವಾಗ ಕ್ಲಿಯರ್ ಆಗಿ ಹೇಳಿದ್ದೆ, ನನಗೆ ಇಲ್ಲಿ ಆಲ್ರೆಡಿ ಬ್ರೇಕ್ಔಟ್ ಆಗಿದೆ, ನನಗೆ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗುವಂತ ಸೈನ್ ಕೊಟ್ಟರೆ ನಾನು ಅಪ್ ಟು ಈ ರೆಡ್ ಝೋನ್ ವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಬಟ್ ಆದ್ರೆ ಇದು ನನಗೆ ತುಂಬಾ ರಿಸ್ಕಿ ಟ್ರೇಡ್ ಆಗಿರುತ್ತೆ ಅಂತ ಕೂಡ ಹೇಳಿದ್ದೆ. ಬಟ್ ನನ್ಗೆ ಏನ್ ಮಾಡ್ತು ನೋಡಿ, ಇಲ್ಲಿ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡ್ತು. ಬಟ್ ಆದ್ರೆ ಯಾವುದೇ ರೀತಿ ಒಂದು ರಿಟ್ರೇಸ್ಮೆಂಟ್ ಕೊಟ್ಟಿಲ್ಲ, ಸೀದಾನೆ ಮೇಲೆ ಹೋಯ್ತಲ್ವಾ. ಮೇಲೆ ಹೋಗಿ ನನಗೆ ಇದೇ ರೆಡ್ ಝೋನ್ ನನಗೆ ತುಂಬಾ ಹೊತ್ತು ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಟ್ರೇಡ್ ಮಾಡ್ತು. ಸೊ ನಾನು ಎಲ್ಲಿ ಟ್ರೇಡ್ ತಗೊಂಡೆ ಅಂತ ಅಂದ್ರೆ ನೋಡಿ, ನಮಗೆ ಈ ಲೆವೆಲ್ ನ ತುಂಬಾ ಹೊತ್ತು ರೆಸಿಸ್ಟೆನ್ಸ್ ಆಗಿ ತಗೊಂಡು ಇಲ್ಲಿ ನನಗೆ ಕೆಳಗಡೆ ಫಾಲ್ ಆಗೋ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಮತ್ತೆ ಅಗೈನ್ ಒಂದು ರಿಟ್ರೇಸ್ಮೆಂಟ್ ತಗೊಂತು. ಸೊ ಅವಾಗ ನಾನು ಏನ್ ಮಾಡಿದೆ, ನನಗೆ ಇಲ್ಲಿಂದ ಒಂದು ಡೌನ್ ಫಾಲ್ ಆಗುವಂತ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಇನ್ನೊಂದ್ 2 ಕ್ಯಾಂಡಲ್ ವೇಟ್ ಮಾಡುವಂತ ವೇಟ್ ಮಾಡ್ತಾ ಇದ್ದೆ. ಯಾವಾಗ ಈ ಕ್ಯಾಂಡಲ್ ಕಂಪ್ಲೀಟ್ ಆಯ್ತಲ್ವಾ, ಇಮಿಡಿಯೇಟ್ ಆಗಿ ನಾನು ನೆಕ್ಸ್ಟ್ ಏನ್ ಮಾಡಿದೆ, ನಾನು ಇಲ್ಲಿ ಎಂಟ್ರಿ ತಗೊಂಡೆ. ಓಕೆನಾ, ಈ ಕ್ಯಾಂಡಲ್ ಅಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಇಟ್ಟೆ, ಇಲ್ಲಿಂದ ಮೇಲೆ ನಾನು ಸ್ಪಾಟ್ ಅಲ್ಲಿ 30 ಪಾಯಿಂಟ್ಸ್ ನಾನು ಸ್ಟಾಪ್ ಲಾಸ್ ಇಟ್ಟೆ. ಸೊ ನಾನು ಇಲ್ಲಿ ಟ್ರೇಡ್ ತಗೊಂಡಿರೋ ಬೇಸ್ ಏನಂದ್ರೆ ನೋಡಿ, ನನಗೆ ಇಲ್ಲಿ ಆಲ್ರೆಡಿ ಡೌನ್ ಹೋಗುವಂತ ಸೈನ್ ಕೊಟ್ಟಿದೆ. ಅದಾದ್ಮೇಲೆ ಮೇಲೆ ಬಂದು ತುಂಬಾ ಹೊತ್ತು ಹೋಲ್ಡ್ ಮಾಡ್ತಾ ಇದೆ. ಜೊತೆಲಿ ನಾನು ನನ್ನ ನಿಫ್ಟಿ ಫ್ಯೂಚರ್ ನೋಡಿದ್ರು ನನಗೆ ಡೌನ್ ಸೈಡ್ ಅಂತಾನೆ ತೋರಿಸ್ತಾ ಇತ್ತು. ಸೊ ಅದನ್ನು ಕೂಡ ನಾನು ನಿಮ್ಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ತೋರಿಸ್ತೀನಿ. ಅದು ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಲೆವೆಲ್. ಓಕೆನಾ, ಸೊ ಇಲ್ಲಿ ಯಾಕೆ ನಮಗೆ ಇಷ್ಟು ಸೈಡ್ ವೇಸ್ ಮಾಡಿದೆ, ತುಂಬಾ ಹೊತ್ತು ಹೋಲ್ಡ್ ಮಾಡಿದೆ ಅನ್ನೋದು ನಮಗೆ 2 ಚಾರ್ಟ್ ಹಾಕೊಂಡ್ರೆ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಹಾಗೆ ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಸೊ ನೋಡಿ, ನಾನು ಇಲ್ಲಿ ಎಂಟ್ರಿ ತಗೊಂಡೆ, ಇಲ್ಲಿ ನಾನು ಟಾರ್ಗೆಟ್ ಇಟ್ಟಿದ್ದೆ. ಬಟ್ ಏನ್ ಮಾಡ್ತು, ನನಗೆ ಇಲ್ಲಿ 30 ಪಾಯಿಂಟ್ಸ್ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೆ. ಓಕೆನಾ, ಸ್ಪಾಟ್ ಅಲ್ಲಿ 30 ಪಾಯಿಂಟ್ ಸ್ಟಾಪ್ ಲಾಸ್ ಅಂತಂದ್ರೆ ನಾನು ಅಡ್ಡ ಮನಿ ಬೈ ಮಾಡಿರ್ತೀನಿ. ಸೊ ನನಗೆ ಡೆಲ್ಟಾ ಬಂದು 0.5 ಇರೋದ್ರಿಂದ ನನಗೆ ಒಂದು 15 ರಿಂದ 16 ಪಾಯಿಂಟ್ ನನ್ನ ಸ್ಟಾಪ್ ಲಾಸ್ ಆಗಿರುತ್ತೆ. ನಾನು ಇಲ್ಲಿ 4 ಲಾಟ್ ನ ಬೈ ಮಾಡಿದ್ದೆ. ಬಟ್ ಏನ್ ಮಾಡ್ತು ನೋಡಿ, ನಮ್ಗೆ ಇಲ್ಲಿಂದ ಮೇಲೆ ಬಂದು ನನ್ನ ಸ್ಟಾಪ್ ಲಾಸ್ ಇಲ್ಲಿ ಟ್ರಿಗರ್ ಆಯ್ತು ಇಲ್ಲಿಗೆ. ಸೊ ಅಲ್ಲಿಗೆ ಏನ್ ಮಾಡಿದೆ, ನನ್ನ ಈ ಪೊಸಿಷನ್ ನ ಕಟ್ ಮಾಡ್ಕೊಂಡೆ. ಸೊ ಅದಕ್ಕೆ ಹೇಳೋದು ಸ್ಟಾಪ್ ಲಾಸ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ನಾನು ನನ್ನ ಟ್ರೇಡಿಂಗ್ ಸಿಸ್ಟಮ್ ನಾನು ಹೇಳ್ದಾಗೆ ಹೋಗುತ್ತೆ, ಎವ್ರಿ ಡೇ ನಮಗೆ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂತ ನಾನು ಅನ್ಕೊಂಡು ಸ್ಟಾಪ್ ಲಾಸ್ ಹಿಡದೆ ಕೂತ್ಕೊಂಡ್ರೆ ನಾನು ಅಪ್ ಟು ಇಲ್ಲಿವರೆಗೂ ಲಾಸ್ ಮಾಡ್ಕೊಂತ ಇದ್ದೆ. ಸೊ ಇವಾಗ ಏನಾಯ್ತು, ನನಗೆ ಒಂದು ಮಿನಿಮಮ್ ಲಾಸ್ ಆಯ್ತು. ಓಕೆ, ಸೊ ಅದಾದ್ಮೇಲೆ ನಾನು ಏನ್ ಮಾಡಿದೆ, ನನಗೆ ನೋಡಿ ಇಲ್ಲಿ ಬ್ರೇಕ್ಔಟ್ ಆಗಿ ಇಲ್ಲಿ ತುಂಬಾ ಹೊತ್ತು ಇದನ್ನೇ ಒಂದು ಸಪೋರ್ಟ್ ಆಗಿ ತಗೊಂತು. ಸೊ ನನಗೆ ಈ ಲೆವೆಲ್ ಬರ್ತಿದ್ದಾಗನೆ ನನಗೆ ಕ್ಲಿಯರ್ ಆಯ್ತು, ಇದು ಕಂಪ್ಲೀಟ್ ಆಗಿ ಒಂದು ಮೇಲ್ಗಡೆನೆ ಕ್ಲೋಸ್ ಕೊಡುತ್ತೆ ಅಥವಾ ಒಂದು ಅಪ್ ಸೈಡ್ ಈ ತರ ಹೋಗಬಹುದು ಅಂತ. ಅವಾಗ ನಾನು ಏನ್ ಮಾಡಿದೆ, 24,100 ಪುಟ್ ಆಪ್ಷನ್ ನಾನು ಸೆಲ್ ಮಾಡಿದೆ. ಪುಟ್ ಆಪ್ಷನ್ ಸೆಲ್ ಮಾಡಿ ನಾನು ಟೈಟ್ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಯಾವ ತರ ಸ್ಟಾಪ್ ಲಾಸ್ ಪ್ಲಾನ್ ಮಾಡಿದ್ದೆ ಅಂದ್ರೆ, ನಾನು ನೋಡಿ ಈ ಲೆವೆಲ್ ಅಲ್ಲಿ ನಾನು ಏನು ಪುಟ್ ಆಪ್ಷನ್ ನ ಸೆಲ್ ಮಾಡನ, ಬೈ ಚಾನ್ಸ್ ಏನಾದ್ರು ನನಗೆ ಕೆಳಗಡೆ ಈ ರೆಡ್ ಝೋನ್ ಕೆಳಗಡೆ ನನಗೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡ್ತು ಅಂದ್ರೂ ನಾನೇನ್ ಮಾಡ್ತಾ ಇದ್ದೆ, ನನ್ನ ಪುಟ್ ಆಪ್ಷನ್ ನ ಸ್ಟಾಪ್ ಲಾಸ್ ತಗೊಂಡು ಎಕ್ಸಿಟ್ ಮಾಡ್ತಾ ಇದ್ದೆ. ಸೊ ಈ ಒಂದು ಪ್ಲಾನ್ ಅಲ್ಲಿ ನಾನು ಎಂಟ್ರಿ ತಗೊಂಡೆ, 2 ಲಾಟ್ ತಗೊಂಡೆ. ಅದಾದ್ಮೇಲೆ ನೋಡಿ ನನಗೆ ನಿಧಾನಕ್ಕೆ ಮಾರ್ಕೆಟ್ ಮೇಲೆ ಹೋಯ್ತು. ಸೊ ನನಗೊಂದು ಒಳ್ಳೆ ಪ್ರಾಫಿಟ್ ಆಯ್ತು. ಅದರಲ್ಲಿ ಅರೌಂಡ್ ಒಂದು 40 ಪಾಯಿಂಟ್ಸ್ ನನಗೆ ಏನ್ ಮಾಡಿದೆ ಪರ್ ಶೇರ್. ಓಕೆನಾ, 40 ಪಾಯಿಂಟ್ ಪ್ಲಸ್ ಹೋಗಿತ್ತು. ಸೊ ಏನಾಯ್ತು, ನನಗೆ ಇಲ್ಲಿ ಲಾಸ್ ಆಗಿದ್ದು ನನಗೆ ಇಲ್ಲಿ ಒಂದು 70% ನನಗೆ ರಿಕವರ್ ಆಯ್ತು. ಸೊ ನಾನು ದೊಡ್ಡ ಕ್ವಾಂಟಿಟಿ ಇವತ್ತು ಟ್ರೇಡ್ ಮಾಡಿಲ್ಲ. ಹಾಗೆ ನಮಗೆ ನಿಫ್ಟಿ 50 ಅಂಡರ್ ಕೆಲವೊಂದು ಸ್ಟಾಕ್ ಗಳು ಬುಲ್ಲಿಶ್ ತೋರಿಸ್ತಾ ಇತ್ತು. ಸೊ ನನಗೆ ಅಲ್ಲಿ ಕ್ಲಿಯರ್ ಆಗಿತ್ತು, ಇವತ್ತೊಂದು ಅಷ್ಟು ದೊಡ್ಡ ಮೂವ್ಮೆಂಟ್ ಕೊಡಲ್ಲ. ಸೊ ಹೋದ್ರೆ ನನಗೆ ದೊಡ್ಡ ಡೌನ್ ಫಾಲ್ ಆಗ್ತಾ ಇತ್ತು. ಸೊ ಅವಾಗ ನಾನೇನ್ ಮಾಡ್ತಿದ್ದೆ, ಈ ಲೆವೆಲ್ ಬಂದು ಮತ್ತೊಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಬಂದು ಮತ್ತೆ ಕೆಳಗಡೆ ಏನಾದ್ರು ಹೋಗುವಂತ ಸೈನ್ ಕೊಟ್ರೆ ನಾನು ಅವಾಗ ದೊಡ್ಡ ಕ್ವಾಂಟಿಟಿನ ನಾನು ಆಡ್ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ನನಗೆ ಅಪ್ ಟು ಇಲ್ಲಿವರೆಗೂ ಮಾತ್ರ ಟಾರ್ಗೆಟ್ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಕಡಿಮೆ ಕ್ವಾಂಟಿಟಿ ಮಾತ್ರ ಇಟ್ಟಿದ್ದೆ. ಸೊ ಜಸ್ಟ್ ಒಂದು 4 ಲಾಟ್ ಏನೋ ಬೈ ಮಾಡಿದ್ದೆ ನಾನು ಪುಟ್ ಸೈಡ್. ಸೊ ಇಲ್ಲಿ ಏನ್ ಮಾಡಿದೆ, 2 ಲಾಟ್ ಸೆಲ್ ಮಾಡಿದೆ. ಸೊ ಓವರ್ ಆಲ್ ಆಗಿ ನನ್ನ ಒಂದು ಲಾಸ್ ಒಂದು 70% ರಿಕವರ್ ಆಯ್ತು. ಓಕೆನಾ, ಬಟ್ ನನಗೆ ಇದು ಅಷ್ಟು ದೊಡ್ಡ ಲಾಸ್ ಏನಾಗಿಲ್ಲ. ಯಾಕೆ ಅಂತಂದ್ರೆ ನಾನು ಆಲ್ರೆಡಿ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಸೊ ನಿಮ್ಗೆ ಗೊತ್ತಿದೆ ನಾವು ಯಾವ ತರ ಒಂದು ಟ್ರೇಡಿಂಗ್ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ತೀವಿ ಅಂತ. ಕಡಿಮೆ ಲಾಸ್ ಜಾಸ್ತಿ ಪ್ರಾಫಿಟ್. ಓಕೆನಾ, ಪ್ರಾಫಿಟ್ ಜಾಸ್ತಿ ಅಂತಂದ್ರೆ ನಾವು ತೀರಾ ಇಲ್ಲಿಂದ ದೊಡ್ಡ ಮೂವ್ ಹೋಗ್ತಿದೆ ಅಂದ್ರೆ ಅಲ್ಲಿವರೆಗೂ ಇಟ್ಕೊಳ್ಳಲ್ಲ. ನಮ್ಮ ಏನು ಟಾರ್ಗೆಟ್ ಲೆವೆಲ್ಸ್ ಏನಿದೆ ಅಲ್ಲಿವರೆಗೂ ಮಾತ್ರ. ಅದಾದ್ಮೇಲೆ ಬ್ರೇಕ್ಔಟ್ ಕೊಟ್ಟು ನೆಕ್ಸ್ಟ್ ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಟ್ರೇಡ್ ತಗೊಳ್ಳುವ, ಪರವಾಗಿಲ್ಲ. ಬಟ್ ಅದೇ ನಾವು ಕಂಟಿನ್ಯೂಸ್ ಈ ತರ ಒಂದು 100 ಪಾಯಿಂಟ್ 200 ಪಾಯಿಂಟ್ ಒಂದು ಟಾರ್ಗೆಟ್ ಟ್ರೇಡ್ ಮಾಡೋದು ಅಷ್ಟು ಸೇಫ್ ಅಲ್ಲ. ಸೊ ನಿಮಗೆ ಒಂದಿನ ವರ್ಕ್ ಆಗ್ಬಹುದು, ಬಟ್ ಎವ್ರಿ ಡೇ ಅದೇ ತರ ವರ್ಕ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇವತ್ತೇ ನೋಡಿ ನಮಗೆ ನಿಫ್ಟಿ. ಸೊ ನಾವಿಲ್ಲಿ ಏನಾದ್ರೂ ಒಂದು ಟ್ರೇಡ್ ಪ್ಲಾನ್ ಮಾಡಿದ್ರೆ ನಮ್ಗೆ ಇವತ್ತು 100 ಪಾಯಿಂಟ್ ಮೂವ್ ಕೊಟ್ಟಿದ್ಯಾ, ಇಲ್ಲ ಒಂದು ರೇಂಜ್ ಗೆ ಮೂವ್ ಕೊಟ್ಟಿದೆ. ಜೊತೆಲಿ ನಾನು ಬೆಳಿಗ್ಗೆ ಏನ್ ಹೇಳಿದ್ದೆ ಹೇಳಿ, ನನಗೆ ಈ ರೆಡ್ ಲೆವೆಲ್ ನ ಬ್ರೇಕ್ಔಟ್ ಮಾಡಿದೆ, ನನಗೆ 24,180 ಲೆವೆಲ್ ವರೆಗೂ ಬರುತ್ತೆ ಫಸ್ಟ್ ಟಾರ್ಗೆಟ್. ಅದಾದ್ಮೇಲೆ ಸೆಕೆಂಡ್ ಟಾರ್ಗೆಟ್ ಬಂದು ಈ ಲೆವೆಲ್ ವರೆಗೂ ಅಂತ ಅಂದಿದ್ದೆ. ಸೊ ನಮಗೆ ನೋಡಿ ಒಂದು 20 ಪಾಯಿಂಟ್ಸ್ ಅಷ್ಟೇ ಡಿಫರೆನ್ಸ್ ಇತ್ತು ನಮ್ಮ ಈ ಲೆವೆಲ್ ರೀಚ್ ಆಗಕ್ಕೆ. ಸೊ ಅಲ್ಲಿಂದ ಸ್ವಲ್ಪ ಮೇಲೆವರೆಗೂ ಬಂದು ನಮಗೆ ಇಲ್ಲಿ ಕ್ಲೋಸ್ ಕೊಡ್ತು. ಸೊ ಇವಾಗ ನಾನು ಇಲ್ಲೇ ಯಾಕೆ ನನಗೆ ನನ್ನ ನಿಫ್ಟಿ ಸ್ಪಾಟ್ ಅಲ್ಲಿ ಹೋಲ್ಡ್ ಮಾಡ್ತು ಅನ್ನೋದನ್ನ ನಾನು ನಿಮಗೆ ನನ್ನ ಫ್ಯೂಚರ್ ಚಾರ್ಟ್ ಹಾಕಿ ತೋರಿಸ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಇವಾಗ ನಾವು ಡ್ಯೂಯಲ್ ಚಾರ್ಟ್ ಹೋಗುವ. ಓಕೆನಾ, ಸೊ ಇವಾಗ ನೋಡಿ ನಾವಿಲ್ಲಿ ನೋಡ್ತಾ ಇರೋದು ಸ್ಪಾಟ್ ಚಾರ್ಟ್, ಇಲ್ಲಿ ನೋಡ್ತಾ ಇರೋದು ಫ್ಯೂಚರ್ ಚಾರ್ಟ್. ಓಕೆನಾ, ಸೊ ನಿಮ್ಗೆ ಆಲ್ರೆಡಿ ಚಾರ್ಟ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯಾಕೆ ನಮಗೆ ನಿಫ್ಟಿಲಿ ತುಂಬಾ ಹೊತ್ತು ಹೋಲ್ಡ್ ಮಾಡಿದೆ ಅಂತ. ನೋಡಿ ನಮ್ಮ ಫ್ಯೂಚರ್ ಅಲ್ಲಿ ಇದು ನಮಗೆ ರೆಡ್ ಝೋನ್ ಆಗಿದೆ. ಸೊ ನೋಡಿ ನಮಗೆ ಈ ಲೆವೆಲ್ ಅಲ್ಲೇ ತುಂಬಾ ಹೊತ್ತು ಹೋಲ್ಡ್ ಮಾಡಿದೆ. ಆ ರೀಸನ್ ಗೆ ನಮಗೆ ನಿಫ್ಟಿ ಇವತ್ತು ಇದ್ರ ಮೇಲೆ ಹೋಗಿಲ್ಲ. ಓಕೆನಾ, ಇದ್ರ ಒಳಗಡೆ ನಮಗೆ ಟೆಸ್ಟ್ ಮಾಡಿ ಮಾಡಿ ಕ್ಲೋಸ್ ಕೊಟ್ಟಿದೆ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ನಿಫ್ಟಿ ಇಲ್ಲೇನೆ ಒಂದು ಸ್ಟಾಪ್ ಆಗಿದೆ. ಸೊ ನಾನು ಆವಾಗಲೇ ಪುಟ್ ಟ್ರೇಡ್ ನ ಯಾಕೆ ಪ್ಲಾನ್ ಮಾಡಿದೆ, ನಮ್ಮ ರೂಲ್ ಪ್ರಕಾರ ನಮ್ಮ ಎಂಟ್ರಿ ಪರ್ಫೆಕ್ಟ್. ಸೊ ನೋಡಿ ನನಗೆ ಇಲ್ಲೂ ಕೂಡ ಕನ್ಫರ್ಮ್ ಕೊಟ್ಟಿದೆ ಕೆಳಗಡೆ ಬರುತ್ತೆ ಅಂತ. ಸೊ ಅದೇ ತರ ನನಗೆ ಇಲ್ಲೂ ಕೂಡ ಕೆಳಗಡೆ ಬರುತ್ತೆ ಅಂತ ಕನ್ಫರ್ಮ್ ಕೊಟ್ಟಿದೆ. ನೋಡಿ ಈ ಲೆವೆಲ್ ನ ನಾನು ಇಲ್ಲಿ ಬೇಸ್ ಆಗಿ ಇಟ್ಕೊಂಡೆ ಫ್ಯೂಚರ್ ಅಲ್ಲಿ. ಹಾಗೆ ಸ್ಪಾಟ್ ಅಲ್ಲಿ ನನಗೆ ಈ ರೆಡ್ ಝೋನ್ ನಾನು ಬೇಸ್
ಆಗಿ ಇಟ್ಕೊಂಡೆ. ಸೊ ನನಗೆ ಇದ್ರ ಮೇಲೆ ಹೋಗಲ್ಲ, ಕೆಳಗಡೆ ಬರುತ್ತೆ ಅಂತ. ಸೊ ನನ್ನ ರೂಲ್ ಪ್ರಕಾರ ನನಗೆ ಕರೆಕ್ಟ್ ಟ್ರೇಡ್ ಆಗಿದೆ, ಬಟ್ ಆದ್ರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಸಮ್ ಟೈಮ್ಸ್ ಈ ತರ ಆಗುತ್ತೆ. ನನ್ನ ಸ್ಟಾಪ್ ಲಾಸ್ ಇಲ್ಲಿ ಟ್ರಿಗರ್ ಆಯ್ತು. ಸೊ ಅದನ್ನ ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಓಕೆನಾ, ನನಗೆ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅನ್ನೋದು, ರಿವೆಂಜ್ ಟ್ರೇಡ್ ಮಾಡೋದು, ಈ ತರ ಮಾಡಿದ್ರೆ ನಾವು ಆಪ್ಷನ್ ಬೈಯಿಂಗ್ ಅಲ್ಲಿ ಸಕ್ಸಸ್ ಆಗಕ್ಕಾಗಲ್ಲ. ಸೊ ಸಾಕಷ್ಟು ಜನ ಹೇಳ್ತಾರೆ ನೋಡಿ, ಆಪ್ಷನ್ ಸೆಲ್ಲಿಂಗ್ ಸಕ್ಸಸ್ ಆಗೋದು, ಆಪ್ಷನ್ ಬೈಯಿಂಗ್ ಅಲ್ಲಿ ಸಕ್ಸಸ್ ಆಗಲ್ಲ ಅಂತ. ಅದು 100% ತಪ್ಪು. ನಾವು ರೂಲ್ಸ್ ಮತ್ತೆ ನಮ್ಮ ಏನು ಚಾರ್ಟ್ ಸೆಟಪ್ ನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಾವು 100% ಸಕ್ಸಸ್ ಆಗಬಹುದು. ಸೊ ಇದು ನಾನು ಫಾಲೋ ಮಾಡ್ತಾ ಇರುವಂತ ಒಂದು ಮೆಥಡ್. ಸೊ ನನಗೆ ನನ್ನ SR ಲೆವೆಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ನನಗೆ ನನ್ನ ಏನು ವೇವ್ ಅನಾಲಿಸಿಸ್ ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ನಾನು ಅದ್ರ ಪ್ರಕಾರ ನಾನು ಕಂಪ್ಲೀಟ್ ಆಗಿ ಆಪ್ಷನ್ ಬೈನು ಮಾಡ್ತೀನಿ, ಸೆಲ್ಲು ಮಾಡ್ತೀನಿ, ಜೊತೆಲಿ ಸ್ಟಾಕ್ ಟ್ರೇಡಿಂಗ್ ಎಲ್ಲ ಮಾಡ್ತೀನಿ. ನಾವು ಒಂಥರ ಆಲ್ ರೌಂಡರ್ ಇದ್ದಂಗೆ. ಓಕೆನಾ, ಜಸ್ಟ್ ಜೋಕ್ ಮಾಡಿದೆ, ಬಟ್ ನಾವ್ ಎಲ್ಲದರಲ್ಲೂ ಟ್ರೇಡ್ ಮಾಡ್ತೀವಿ. ಓಕೆ, ಸೊ ನೀವು ಅದನ್ನ ಕಲಿಬಹುದು, ಬಟ್ ಆದ್ರೆ ಡೆಡಿಕೇಶನ್ ಬೇಕು. ಸದ್ಯದಲ್ಲೇ ನಾವು ಕಂಪ್ಲೀಟ್ ಆಗಿ ಎಲ್ಲಾನು ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ನಮ್ ಜೊತೆ ಬನ್ನಿ, ಎಲ್ಲಾರು ಜೊತೆಲೆ ಬೆಳೆಯುವ. ಓಕೆನಾ, ಸೊ ಇವಾಗ ನಾವು ಬ್ಯಾಂಕ್ ನಿಫ್ಟಿಲಿ ಯಾವ ತರ ಒಂದು ಟ್ರೇಡ್ ಆಯ್ತು ಅನ್ನೋದನ್ನ ನೋಡುವ ಈಗ. ಓಕೆ, ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ 5 ಮಿನಿಟ್ ಚಾರ್ಟ್ ಅಲ್ಲಿ ಇದೀವಿ. ಸ್ಪಾಟ್ ಚಾರ್ಟ್ ಅಲ್ಲಿ ಇರೋದು ನಾನು. ಸೊ ಇಲ್ಲೇನ್ ಫ್ಯೂಚರ್ ಚಾರ್ಟ್ ಸೇಮ್ ಇದೆ, ಏನ್ ನಾನು ತೋರಿಸಬೇಕು ಅಂತೇನಿಲ್ಲ. ಬಟ್ ಆದ್ರೆ ನೋಡಿ ನನಗೆ ಬ್ಯಾಂಕ್ ನಿಫ್ಟಿ ಒಂದು ಈ ಮೂವ್ಮೆಂಟ್ ಅಲ್ಲಿ ಇತ್ತು ನಾವು ಟ್ರೇಡ್ ಮಾಡುವಾಗ. ಸೊ ನನಗೆ ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಇಲ್ಲೊಂದು ಟ್ರೇಡ್ ತಗೋಬಹುದಿತ್ತು. ನೋಡಿ ನಾವು ಇಲ್ಲಿ ಏನೋ ಇದನ್ನ ಬ್ರೇಕ್ಔಟ್ ಮಾಡಿ ಅಗೇನ್ ಕೆಳಗಡೆ ಬಂದು ಒಂದು ರಿಟೆಸ್ಟ್ ಮಾಡ್ತಲ್ಲ, ಇಲ್ಲಿಂದ ಇಲ್ಲಿ ಟ್ರೇಡ್ ಮಾಡಿದ್ರೆ ಒಂದು ಒಳ್ಳೆ ಪ್ರಾಫಿಟ್ ನ ಕ್ಯಾಚ್ ಮಾಡಬಹುದು ಬ್ಯಾಂಕ್ ನಿಫ್ಟಿಯಲ್ಲಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ ಅಂತಂದ್ರೆ ಮಿನಿಮಮ್ ಒಂದು 150 ಪಾಯಿಂಟ್ಸ್ ಇರುತ್ತೆ, 200 ಪಾಯಿಂಟ್ಸ್. ಆಪ್ಷನ್ ಅಲ್ಲಿ ಅಂತಂದ್ರೆ ನಮ್ಗೆ ಒಳ್ಳೆ ಪ್ರಾಫಿಟ್ ಮಾಡಬಹುದು. ಬಟ್ ಆದ್ರೆ ಅಗೇನ್ ರಿಸ್ಕ್ ಇರುತ್ತೆ ನಿಫ್ಟಿ ಕಂಪೇರ್ ಮಾಡಿದ್ರೆ. ಓಕೆ, ಸಡನ್ ಸ್ಪೈಕ್ ಈ ತರ ಎಲ್ಲ ಬರುತ್ತೆ. ನೋಡಿ ನಾವು ಇಲ್ಲಿ ಏನಾದ್ರು ಎಂಟ್ರಿ ತಗೊಂಡು ಅಪ್ ಟು ಇಲ್ಲಿವರೆಗೂ ಬರುತ್ತೆ ಅಂತ ಟಾರ್ಗೆಟ್ ಇಟ್ಕೊಂಡಿದೆ ನೋಡಿ, ಸಡನ್ ಆಗಿ ನಮಗೆ ಮೇಲೆ ಹೋಗಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಆದಷ್ಟು ಅವಾಯ್ಡ್ ಮಾಡೋದು. ತುಂಬಾ ವಾಲಟೈಲ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿ. ನೀವು ಯಾವಾಗ ಟ್ರೇಡ್ ಮಾಡಬೇಕು ಅಂದ್ರೆ, ನೀವು ನಿಫ್ಟಿಯಲ್ಲಿ ಆಪ್ಷನ್ ಟ್ರೇಡ್ ಮಾಡಿ ಒಂದು 4-5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಅಂದ್ರೆ ಅವಾಗ ನಾವು ಬ್ಯಾಂಕ್ ನಿಫ್ಟಿಗೆ ಜಂಪ್ ಆಗಬಹುದು. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಬ್ಯಾಂಕ್ ನಿಫ್ಟಿಗೆ ಸಡನ್ ಆಗಿ ನೀವು ಜಂಪ್ ಆಗಕ್ ಹೋಗ್ಬೇಡಿ. ಸೊ ನಿಮ್ಗೆ ಏನ್ ಮಾಡ್ತಾರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ನ ನಿಮ್ಗೆ ಪೋಸ್ಟ್ ಮಾಡ್ತಾರೆ. ಬಟ್ ಅವ್ರು ಎಷ್ಟು ಲಾಸ್ ಮಾಡ್ಕೊಂಡಿರ್ತಾರೆ ಅದನ್ನ ಹಾಕಲ್ಲ, ಜಸ್ಟ್ ಪ್ರಾಫಿಟ್ ಮಾತ್ರ ಪೋಸ್ಟ್ ಮಾಡ್ತಾರೆ. 30, 40, 50 ಸಾವಿರ ಅಂತ. ಅವ್ರ ಕ್ಯಾಪಿಟಲ್ ಎಷ್ಟಿದೆ, ಅವ್ರ ರಿಸ್ಕ್ ಎಷ್ಟಿದೆ ಅದನ್ನೇನು ನಿಮ್ಗೆ ಹೇಳಲ್ಲ. ಸೊ ಅದನ್ನ ತೋರಿಸ್ಬಿಟ್ಟು ಏನ್ ಮಾಡ್ತಾರೆ, ನಾವು ನಿಮ್ ಕೋರ್ಸ್ ಮಾಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ ಅಂತಾರೆ. ನಮ್ ಜನ ಏನ್ ಮಾಡ್ತಾರೆ, ಕಡಿಮೆ ದುಡ್ಡಲ್ಲಿ ಒಳ್ಳೆ ದುಡ್ಡು ದುಡಿಬಹುದಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗಿ ಟ್ರ್ಯಾಪ್ ಆಗ್ತಾರೆ. ಅದಾದ್ಮೇಲೆ ಅವ್ರ ಕ್ಯಾಪಿಟಲ್ ಅಷ್ಟು ಕಳ್ಕೊಂಡು ಸುಮ್ನಾಗ್ತಾರೆ. ಸೊ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ಕಲಿಯುವಾಗ್ಲೇನೆ ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಹೇಳೋ ತರ ಏನ್ ಟ್ರೇಡ್ ಸಿಕ್ಕಿಲ್ಲ, ಕಂಪ್ಲೀಟ್ ಆಗಿ ಒಂದು ಸೈಡ್ ವೇಸ್ ಎಲ್ಲ ಇದೆ. ಬಟ್ ಆದ್ರೆ ನಮ್ಮ ಲೆವೆಲ್ ನ ಇಲ್ಲಿ ರೆಸ್ಪೆಕ್ಟ್ ಮಾಡಿದೆ. ಓಕೆನಾ, ಸೊ ಲೈವ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ನೋಡ್ಕೊಂಡ್ ಬನ್ನಿ ಒಂದ್ಸರಿ, ನಾನು ಏನ್ ಹೇಳಿದೆ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ. ಓಕೆ, ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ, ದಯವಿಟ್ಟು ಅದನ್ನು ಕೂಡ ಜಾಯ್ನ್ ಆಗಿ. ನಿಮಗೆ ಸಾಕಷ್ಟು ಮಾರ್ಕೆಟ್ ಅಪ್ಡೇಟ್ಸ್ ಅದರಲ್ಲಿ ಬರ್ತಾ ಹೋಗುತ್ತೆ. ಜೊತೆಲಿ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ನಂಬರ್ ನಮ್ಮ ವಿಡಿಯೋ ಮಧ್ಯದಲ್ಲಿ ಬರ್ತಾ ಇರುತ್ತೆ. ಸೊ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಅದಕ್ಕೆ ಚಾಟ್ ಮಾಡಿ ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ಕೋಬಹುದು. ಓಕೆನಾ, ಥ್ಯಾಂಕ್ ಯು ವೆರಿ ಮಚ್ ಗೈಸ್.